ವಾಟ್ ಇಸ್ ದ ಪವರ್ ಆಫ್ ಮ್ಯಾಜಿಕ್ ಇನ್ ಯುವರ್ ಲೈಫ್? ಐ ನೋ ದ ಟ್ರಿಕ್, ಐ ನೋ ಹೌ ಇಟ್ ವರ್ಕ್ಸ್, ಬಟ್ ಐ ವಾಂಟ್ ಟು ಟ್ರೈ ಅಂತ ಅನ್ನಿಸ್ತು. ಬಟ್ ಅಗೇನ್ ನನ್ನ ಮೈಂಡ್ಸೆಟ್ ಅದೇ ಥರನೇ, ಲೈಕ್ ವೆನ್ ಇಟ್ ಇಸ್ ನಾಟ್ ಮೆಂಟ್ ಫಾರ್ ಮೀ ಐ ವಿಲ್ ನಾಟ್ ಗೋ ಫಾರ್ ಇಟ್. ವೈ ವರ್ ಯು ಪಿಕಿಂಗ್ ಎವ್ರಿಥಿಂಗ್ ದಟ್ ಯೂಸ್ ಟು ಕಮ್ ಯುವರ್ ವೇ? ಯಾಕಂದರೆ ಬಡವ್ರ ಕ್ಯಾರೆಕ್ಟರ್ ಮಾಡ್ತಿದ್ದೆ ಅಥವಾ ಭಿಕ್ಷಕರ ಕ್ಯಾರೆಕ್ಟರ್ ಮಾಡ್ತಿದ್ದೆ. ದಟ್ ಡಸಂಟ್ ಮೀನ್ ಇನ್ ರಿಯಲ್ ಲೈಫ್ ಆಲ್ಸೋ ಐ ಶುಡ್ ಬಿ ಲೈಕ್ ದಟ್. ಟಿ ವಿ ಆಡಿಯನ್ಸು ನಿಮ್ಮ ಪರ್ಸ್ನಲ್ ಲೈಫು ಅಥವಾ ನಿಮ್ಮ ಒಂದು ಕರಿಯರ್ ಗ್ರಾಫು ಇವೆರಡನ್ನ ಹೇಗೆ ನೋಡ್ತಾರೆ ಆ್ಯಂಡ್ ಅದು ನಿಮ್ಮನ್ನು ಹೇಗೆ ಎಫೆಕ್ಟ್ ಮಾಡಿದೆ ಅಂತ ನಿಮ್ಗೆ ಅನ್ಸುತ್ತೆ? ನನಗೆ ಆ್ಯಕ್ಟ್ರ್ ಆಗೋದಕ್ಕೆ ಆಗಲಿ ಈ ಇಂಡಸ್ಟ್ರಿಗೆ ಬರೋದಕ್ಕಾಗಲಿ ಕಷ್ಟ ಆಗಿಲ್ಲ. ಈ ಕಾಂಟ್ರವರ್ಸಿಸ್ನ ಅಕ್ಸೆಪ್ಟ್ ಮಾಡೋದಿದೆಯಲ್ಲ ಇದು ಕಷ್ಟ ಆಗ್ತದೆ. ನಮ್ಮ ಮನಸ್ಸಿನ ಬೀಗದ ಕೈನ ಪ್ರಪಂಚಕ್ಕೆ ಕೊಡೋದು ಎಷ್ಟು ಸರಿ? ಅವ್ರಿಗೆ ಹೆಂಗೆ ಅಂದರೆ ನಾನು ಇಷ್ಟು ದೊಡ್ಡವಳಾಗಿ ಇಷ್ಟೆಲ್ಲ ಶೋಸ್ ಮಾಡಿದ್ರೂ ಕೂಡ ಕಾರ್ ತಗೊಳಂಗಿಲ್ಲ, ನಂಗೆ ಆ ಸ್ವಾತಂತ್ರ್ಯ ಇಲ್ಲ. ನಂಗೆ ಒಂದು ಮನೆ ತೊಗೊಳಂಗಿಲ್ಲ. ದಿ ಕಮೆಂಟ್ ಲೈಕ್ ಅದು ಹೆಂಗೆ ಬಂತು ಅಂತ ಕೇಳ್ತಾರೆ. ಕಮ್ ಆನ್, ಈ ಲೋಸ್ ಇದೆಯಲ್ಲ ಆ ಫೇಸಲ್ಲಿ ನಿಮ್ಮ ಮೈಂಡನ್ನು ಅಥವಾ ನಿಮ್ಮ ಇದಕ್ಕೆ ಸಲಹೆಗಾರರು ಯಾರು ಇರ್ತಾಯಿದ್ರು? ನೋ ಒನ್, ಮೀ ಮೈ ಸೆಲ್ಫ್ ಅಷ್ಟೇ. ಬಿಕಾಸ್ ಆಚೆ ಹಾಕಿದ್ದಾರೆ ಅಂತ ಮನೇಲಿ ಹೆಂಗೆ ಹೇಳಲಿ, ರಜಾ ಕೊಟ್ಟಿದ್ದಾರೆ ಅಂದೆ ನಾನು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.